ಯಾವ ಹಂತಕ್ಕೆ ಅಂತಂದ್ರೆ ತಮ್ಮ ಪ್ರಿಯ ಶಿಷ್ಯ ಗಾಂಧೀಜಿಯವರ ಇಡೀ ಇವತ್ತೇನು ಲಿಟ್ರೇಚರ್ ಅವೈಲೇಬಲ್ ಇದೆ ಅದನ್ನ ಸಂಗ್ರಹ ಮಾಡಿದ ವ್ಯಕ್ತಿ ತನ್ನ ಮಗನ ಮದುವೆ ಕರೆದ್ರೆ ಅವ್ರು ಕೇಳ್ತಾರೆ ಸ್ವಜಾತಿಯವರೊಂದಿಗ ಅಥವಾ ನಿನ್ನ ಮಗನ ಮದುವೆಯನ್ನ ದಲಿತರ ಜೊತೆಗೆ ಮಾಡ್ತಾ ಇದೆಯಾ? ಇಲ್ಲ, ಸ್ವಜಾತಿಯವರೊಂದಿಗೆ. ಗಾಂಧೀಜಿ ಹೇಳ್ತಾರೆ, ನನ್ನ ಆಶೀರ್ವಾದ ಇದೆ, ನೀನ್ ನನ್ನ ಹೃದಯವನ್ನ ಅರ್ತಿದ್ದೆ, ನೀನಾದ್ರೂ ನಿನ್ನ ಮಗನಿಗೆ ಒಬ್ಬ ದಲಿತ ಹೆಣ್ಣನ್ನು ತಂದುಕೊಂಡಿದ್ರೆ ನಾನು ಮದುವೆಗೆ ಬರ್ತಾ ಇದ್ದೆ. ಈ ರೀತಿಯಾಗಿ ಗಾಂಧಿ ಬದಲು ಕೂಡ ಆಗಿದ್ದಾರೆ. ಗಾಂಧಿ ಕಡೆಗೆ ಕಾಂಗ್ರೆಸ್ಸಿನ ಸುಟ್ಟಾಕ್ತೀವಿ ಅಂತ ಹೇಳಿದ್ದಿದೆ. ಮಾತ್ರ ಅಲ್ಲ, ತಿಲಕರ ಕೆಲವು ಫಾಲೋಯರ್ಸು ಆ ನಂತರ ಅಂದ್ರೆ ಅವರ ವಂಶದ ಕುಡಿಗಳೇ ಗಾಂಧೀಜಿಯವರು ಸತ್ತ ನಂತರ ಮಹಾರಾಷ್ಟ್ರದಲ್ಲಿ ಸಂಭ್ರಮಾಚರಣೆ ಮಾಡಿದಂತ ಉದಾಹರಣೆಗಳು ಕೂಡ ಇದಾವೆ. ಅದು ಬದಲಾದಂತ ಅವರ ಒಂದು ಕಾಲದ ಬ್ರಾಹ್ಮಣ್ಯ ಏನಿತ್ತು ಅದರ ಒಂದು ದೊಡ್ಡ ಚರ್ಚೆ ಏನಿತ್ತು, ಅದು ಬೇರೆ ಬೇರೆ ಅನಾಹುತಗಳನ್ನ ಬೇರೆ ಬೇರೆ ಕಡೆಗಳಲ್ಲಿ ಜೆಡಿಎಸ್ ನ ವಕ್ತಾರರಾಗಿರುವಂತಹ ಅಶ್ವಿನ್ ಗೌಡ ಕೂಡ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಅಶ್ವಿನ್ ಗೌಡ್ರೆ ಸ್ವಾಗತ. ಹಾಗೇನೆ ಆಪ್ನ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು ಬಸವರಾಜ್ ಮುದಿಗೌಡ್ರು ನಮ್ಮನ್ನ ಜಾಯ್ನ್ ಆಗಿದ್ದಾರೆ, ಅವರನ್ನು ಸ್ವಾಗತಿಸ್ತಾ ಇದ್ದೀನಿ. ಇನ್ನ ಬಿಜೆಪಿಯ ಶಾಸಕರಾಗಿರುವಂತಹ ಮಹೇಶ್ ತೆಂಗಿನಕಾಯಿ ಅವರು ಹುಬ್ಬಳ್ಳಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಹೇಶ್ ತೆಂಗಿನಕಾಯಿ ಅವರೇ, ಸ್ವಾಗತ ನಿಮ್ಗೆ. ನಿಕೇತ್ ರಾಜ್ ಮೌರ್ಯ ಅವರು ಕಾಂಗ್ರೆಸ್ನ ವಕ್ತಾರರು ನೇರವಾಗಿ ಬಿಜೆಪಿಗೆ ಪ್ರಶ್ನೆಯನ್ನ ಮಾಡ್ತಾ ಇರೋದು ಏನಂತಂದ್ರೆ, ಸಂಘದ ಬಗ್ಗೆ, ನಿಮ್ಮ ರಾಜಕೀಯ ಅಸ್ತಿತ್ವಕ್ಕಾಗಿ ನೀವು ಸಂಘವನ್ನ ಈ ರೀತಿ ಬಳಸ್ಕೊಳ್ತಾ ಇದ್ದೀರಿ. ರಾಷ್ಟ್ರ ಪ್ರೇಮ ಅನ್ನುವಂಥದ್ದು ನಿಮಗೆ ನೆಪ ಮಾತ್ರ. ನಿಮ್ಮ ಶಾಖೆಗಳಲ್ಲಿ ರಾಷ್ಟ್ರಧ್ವಜದ ಹಾರಾಟ ಆಗಲ್ಲ. ಯಾಕೆ ನಿಮ್ಮನ್ನ ಬ್ಯಾನ್ ಮಾಡಬಾರ್ದು ಅನ್ನುವಂತ ಪ್ರಶ್ನೆಯನ್ನ ಮಾಡ್ತಾರೆ. ಐ ಮೀನ್ RSS ಅನ್ನ. ಏನು ಉತ್ತರ ಕೊಡ್ತೀರಿ? ನೋಡಿ ಶ್ರೀಪಾದ್ ಅವರೇ, ನಿಕೇತ್ ರಾಜ್ ಅವರು ಒಂದ್ಸಲ ಅರ್ಥ ಮಾಡ್ಕೋಬೇಕಾಗತ್ತೆ. ಬಹುಶಃ ಅವರು ಹಿಂದಾಗಿರ್ತಕ್ಕಂಥ ಘಟನಾವಳಿಗಳನ್ನು, ಅದೇ ವಿಶೇಷವಾಗಿ ಪ್ರಿಯಾಂಕಾ ಖರ್ಗೆ ಅವರ ತಂದೆಯವರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರ್ನಾಟಕದ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಸಂಘದ ಒಂದು ಕಾರ್ಯಕ್ರಮ ನಡೀತಕ್ಕಂಥ ಸಂದರ್ಭದಲ್ಲಿ ಅವರು ಬಂದು ಅದನ್ನು ಹಾಡಿ ಹೊಗಳತಕ್ಕಂಥ ಕೆಲಸವನ್ನು ಮಾಡಿದ್ದನ್ನು ನಿಕೇತ್ ರಾಜ್ ಅವರು ಮೊದಲು ನೆನಪಿಟ್ಕೊಳ್ಳಿ. ಎರಡನೇದು, ಇವತ್ತು ದೇಶದಲ್ಲಿ ಸಂಘ ಏನ್ ಮಾಡ್ತದೆ ಅನ್ನೋದು ಫೋಟೋ ಬಂದಿದೆ ರೀ. 1 ಮಿನಿಟ್ ನಿಕೇತ್ ರಾಜ್ ಫಸ್ಟ್ ಕೇಳ್ರಿ. ಕೇಳುವಂತ ಒಂದು ಸೌಜನ್ಯವನ್ನು ಇಟ್ಕೊಳ್ಳಿ. ಫಸ್ಟ್ ವಿಡಿಯೋ ತೋರಿಸಿದ್ರೆ AI ವಿಡಿಯೋ ಅಂತ ಹೇಳ್ತೀರಿ, ಫೋಟೋ ತೋರಿಸಿದ್ರೆ ಇನ್ಯಾವ ಫೋಟೋ ಅಂತ ಹೇಳ್ತೀರಿ. ಕೇಳುವಷ್ಟು ಸೌಜನ್ಯ ಇಲ್ಲ ಅಂತಂದ್ರೆ ಇನ್ನೇನ್ ಹೇಳ್ಬೇಕು? ನೋಡಿ ನಿಕೇತ್ ರಾಜ್ ಅವರೇ, ಈ ಕಾಂಗ್ರೆಸ್ಸಿನ ಸ್ಥಿತಿನೇ ಈ ತರ ಇದೆ. ನಮ್ದು ಯಾವಾಗ್ಲೂ ಕಾಂಗ್ರೆಸ್ನವ್ರು ಕೇಳುವಂತ ಸ್ಥಿತಿ ಒಳಗೆ ಇರಂಗಿಲ್ಲ, ತಮ್ಮದೇ ಏನನ್ನುವಂಥದ್ದನ್ನು ಹೇಳುವಂಥದ್ದಾಗತ್ತೆ. ಅದೇ ವಿಧಾನಸೌಧದಲ್ಲಿ ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದವ್ರಿಗೆ ಅಂದಿಲ್ಲ ಅಂದವ್ರು ನೀವು ಇದಕ್ಕಿಂತ ಇನ್ನೇನಾದ್ರು ಬೇರೆ ಪ್ರೂಫ್ ಬೇಕಾ ನಿಮಗೆ? ಈ ದೇಶದಲ್ಲಿ ಯಾವಾಗ ಸಮಸ್ಯೆಗಳು ಉದ್ಭವ ಆಗಿದ್ವು, ಪ್ರಕೃತಿ ವಿಕೋಪಗಳಾಗಿದ್ವು, ಆ ಎಲ್ಲ ಸಂದರ್ಭದಲ್ಲಿ ಯಾರು ಬಂದು ನಿಂತಿದ್ದು? ಮೊದಲು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು ಬಂದಿದ್ದು ಕೆಲಸವನ್ನು ಮಾಡಿದ್ರು. ಯಾವುದೋ ಫೋಟೋಗೋಸ್ಕರ ಮಾಡುವಂಥ ಪ್ರಯತ್ನ ಆಗಿರಲಿಲ್ಲ. ತಮ್ಮ ತನುಮನ ಧನವನ್ನು ಇಟ್ಟು ಅಲ್ಲೇ ತಮ್ಮ ಪ್ರಾಣವನ್ನು ಒತ್ತಿ ಇಟ್ಟು ಕೆಲಸ ಮಾಡ್ತಕ್ಕಂಥ ಸಂಘಟನೆ RSS ಅನ್ನುವಂಥದ್ದನ್ನು ತಾವು ಭಾಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳುವಂಥದ್ದಾಗಲಿ. ಯಾವ ಕಾರಣಕ್ಕಾಗಿ ಬ್ಯಾನ್ ಮಾಡ್ಬೇಕು? ಇವತ್ತು ನಿಮ್ದು ಏನು ವಿಷಯ ಇದೆ ನಿಮ್ಮ ಕಡೆ ಬ್ಯಾನ್ ಮಾಡಂತ ಹೇಳಕ್ಕೆ? ಯಾಕಂದ್ರೆ ಇವತ್ತು ಸಂಘ 100 ವರ್ಷ ಪೂರೈಸಿ ಇಡೀ ರಾಜ್ಯಾದ್ಯಂತ ಇಡೀ ದೇಶಾದ್ಯಂತ ಇಷ್ಟು ಅದ್ಭುತವಾಗಿರ್ತಕ್ಕಂಥ ಪ್ರತಿಕ್ರಿಯೆ ಸಿಗ್ತಕ್ಕಂಥ ಸಂದರ್ಭದಲ್ಲಿ ಏನು ಅಸೂಯೆ ಗುಣವನ್ನು ನೀವು ಮಾಡ್ಕೊತೀರಿ ಇವತ್ತು ಹೊಳ್ಳಿ ವಾಪಸ್ ಸಂಘದ ಮೇಲೆ? ಏನಾದರೂ ಒಂದು ಯೋಚನೆ ಮಾಡೋದಂತ ಪ್ರಶ್ನೆ ಇಲ್ವಾ ನಿಮಗೆ? ಸಂಘ ಬ್ಯಾನ್ ಮಾಡ್ರಿ ಅಂತಂದು ಹೇಳಂತಂದ್ರೆ, ಸಂಘ ಬ್ಯಾನ್ ಮಾಡಕ್ಕೆ ಹೋದವ್ರು ಹಿಂದೆ ಏನಾಗ್ಯಾರ ಅನ್ನೋದು ಒಂದು ಸ್ಪಷ್ಟ ತಲೆಗೆ ಇಟ್ಕೊಳ್ರಿ. ಸಾರ್ವಜನಿಕ ಸ್ಥಳಗಳಲ್ಲಿಯೇ ಬ್ಯಾನ್ ಮಾಡಬೇಕು RSS ನ, ನೀವು ಮಾಡ್ತಾ ಇರೋದೇನು ಅನ್ನುವಂಥದ್ದು ಅವ್ರ ಪ್ರಶ್ನೆ ಆಗಿದೆ. ಇದರ ಜೊತೆಗೆ RSS ಸರ್ಕಾರಿ ಭೂಮಿಗಳನ್ನ ಕಬಳಿಸಿ ನೋಡಿ ಅಲ್ಲಿ ಹಲವು ರೀತಿಯ ಕಟ್ಟಡಗಳನ್ನ ಕಟ್ಟಿದೆ. ನಿಮಗೆ ಸರ್ಕಾರಿ ಶಾಲೆ ಮೈದಾನ ಯಾಕೆ ಬೇಕು ಅನ್ನುವಂಥದ್ದು ಕಾಂಗ್ರೆಸ್ನವರ ಪ್ರಶ್ನೆ. ನೋಡಿ ಶ್ರೀಪಾದ್ ಅವರೇ, ಇವತ್ತು ಅನೇಕ ಸ್ಥಳಗಳಲ್ಲಿ ಇವತ್ತು ನಡೀತಾ ಇದ್ದಾವೆ. ಹಾಗಾದ್ರೆ ಇವ್ರ ಕಾರ್ಯಕ್ರಮ ಏನೆಲ್ಲ ಬೇರೆ ಕಡೆ ನಡೀತಾ ಇದ್ದಾವೆ. ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕ್ರಮ ನಡೆದಾಗ ನಾನು ನಿಕೇತ್ ರಾಜ್ ಅವ್ರಿಗೂ ಕೂಡ ವಿನಂತಿ ಮಾಡ್ತೇನೆ. ಅವ್ರೇನು ದೂರದಲ್ಲ, ಗೊತ್ತೈತವ್ರು ಯಾವಾಗ ಯಾವ ಸಂಘಟನೆ ಒಳಗಿದ್ದವರು ಅನ್ನೋಂಥದ್ದನ್ನು ಕೂಡ. ಒಂದು ದಿವಸ ಬೆಳಿಗ್ಗೆ ನಡೀತಕ್ಕಂಥ ಸಂಘದ ಶಾಖೆಗೆ ಬನ್ನಿ, ಆ ಮಕ್ಕಳ ಜೊತೆ ಆಟ ಆಡ್ರಿ, ಅಲ್ಲಿ ಏನು ತಿಳಿಸ್ತಾರ ಏನು ಹೇಳ್ತಾರ ಅನ್ನೋಂಥದ್ದನ್ನು ಒಂದ್ಸಲ ಯೋಚನೆ ಮಾಡ್ರಿ. ಅವಾಗ ಅದ್ರದ್ದು ತಮಗೆಲ್ಲ ಕಾಂಗ್ರೆಸ್ಸಿನ ನಾಯಕರಿಗೆ ಗೊತ್ತಾಗೈತೆ.
ನಮ್ಮ ಮಲ್ಲಿಕಾರ್ಜುನ್ ನಮ್ಮ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ವಿನಂತಿ ಮಾಡ್ತೀನಿ, ಒಂದು 4 ದಿವಸ ನಮ್ಮ ಶಾಖೆಗೆ ಬರ್ರಿ, ಶಾಖೆಯಲ್ಲಿ ಭಾಗವಹಿಸ್ರಿ, ಅಲ್ಲಿ ಏನು ವಿಷಯಗಳನ್ನು ಮಂಡನೆ ಆಕೈತೆ ಅನ್ನೋಂಥ ತಿಳ್ಕೊಳ್ಳೋಂಥ ಪ್ರಯತ್ನ ಆಗಲಿ. ಅದನ್ನು ತಿಳ್ಕೊಲಾರ್ದೇ ವಿನಾಕಾರಣ ಇವತ್ತು ಕಾಂಗ್ರೆಸ್ನಲ್ಲಿ CM ಕುರ್ಚಿ ಗುದ್ದಾಟ ನಡೆದ ತಕ್ಷಣನೇ ಯಾವ ಹಂತಕ್ಕೆ ಅಂತಂದ್ರೆ ತಮ್ಮ ಪ್ರಿಯ ಶಿಷ್ಯ ಗಾಂಧೀಜಿಯವರ ಇಡೀ ಇವತ್ತೇನು ಲಿಟ್ರೇಚರ್ ಅವೈಲೇಬಲ್ ಇದೆ ಅದನ್ನ ಸಂಗ್ರಹ ಮಾಡಿದ ವ್ಯಕ್ತಿ ತನ್ನ ಮಗನ ಮದುವೆ ಕರೆದ್ರೆ ಅವ್ರು ಕೇಳ್ತಾರೆ, ಸ್ವಜಾತಿಯವರೊಂದಿಗ ಅಥವಾ ನಿನ್ನ ಮಗನ ಮದುವೆಯನ್ನ ದಲಿತರ ಜೊತೆಗೆ ಮಾಡ್ತಾ ಇದೆಯಾ? ಇಲ್ಲ, ಸ್ವಜಾತಿಯವರೊಂದಿಗೆ. ಗಾಂಧೀಜಿ ಹೇಳ್ತಾರೆ, ನನ್ನ ಆಶೀರ್ವಾದ ಇದೆ, ನೀನ್ ನನ್ನ ಹೃದಯವನ್ನ ಅರ್ತಿದ್ದೆ, ನೀನಾದ್ರೂ ನಿನ್ನ ಮಗನಿಗೆ ಒಬ್ಬ ದಲಿತ ಹೆಣ್ಣನ್ನು ತಂದ್ಕೊಂಡಿದ್ರೆ ನಾನು ಮದುವೆಗೆ ಬರ್ತಾ ಇದ್ದೆ. ಈ ರೀತಿಯಾಗಿ ಗಾಂಧಿ ಬದಲು ಕೂಡ ಆಗಿದ್ದಾರೆ. ಗಾಂಧಿ ಕಡೆಗೆ ನಮ್ಮ ಸ್ಟುಡಿಯೋಗೆ ಇನ್ನೂ ವೆಲ್ಕಮ್ ಮಾಡ್ತೀನಿ. ಕಾಂಗ್ರೆಸ್ಸಿನ ಸುಟ್ಟಾಕ್ತೀವಿ ಅಂತ ಹೇಳಿದ್ದಿದೆ ಮಾತ್ರ ಅಲ್ಲ, ತಿಲಕರ ಕೆಲವು ಫಾಲೋಯರ್ಸು ಆ ನಂತರ ಅಂದ್ರೆ ಅವರ ವಂಶದ ಕುಡಿಗಳೇ ಗಾಂಧೀಜಿಯವರು ಸತ್ತ ನಂತರ ಮಹಾರಾಷ್ಟ್ರದಲ್ಲಿ ಸಂಭ್ರಮಾಚರಣೆ ಮಾಡಿದಂತ ಉದಾಹರಣೆಗಳು ಕೂಡ ಇದಾವೆ. ಅದು ಬದಲಾದಂತ ಅವರ ಒಂದು ಕಾಲದ ಬ್ರಾಹ್ಮಣ್ಯ ಏನಿತ್ತು ಅದರ ಒಂದು ದೊಡ್ಡ ಚರ್ಚೆ ಏನಿತ್ತು, ಅದು ಬೇರೆ ಬೇರೆ ಅನಾಹುತಗಳನ್ನ ಬೇರೆ ಬೇರೆ ಕಡೆಗಳಲ್ಲಿ ಜೆಡಿಎಸ್ ನ ವಕ್ತಾರರಾಗಿರುವಂತಹ ಅಶ್ವಿನ್ ಗೌಡ ಕೂಡ ನಮ್ಮನ್ನ ಜಾಯ್ನ್ ಆಗಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಅಶ್ವಿನ್ ಗೌಡ್ರೆ ಸ್ವಾಗತ. ಹಾಗೇನೆ ಆಪ್ನ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು ಬಸವರಾಜ್ ಮುದಿಗೌಡ್ರು ನಮ್ಮನ್ನ ಜಾಯ್ನ್ ಆಗಿದ್ದಾರೆ, ಅವರನ್ನು ಸ್ವಾಗತಿಸ್ತಾ ಇದ್ದೀನಿ. ಇನ್ನ ಬಿಜೆಪಿಯ ಶಾಸಕರಾಗಿರುವಂತಹ ಮಹೇಶ್ ಟೆಂಗಿನಕಾಯಿ ಅವರು ಹುಬ್ಬಳ್ಳಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಹೇಶ್ ಟೆಂಗಿನಕಾಯಿ ಅವರೇ, ಸ್ವಾಗತ ನಿಮ್ಗೆ. ನಿಕೇತ್ ರಾಜ್ ಮೌರ್ಯ ಅವರು, ಕಾಂಗ್ರೆಸ್ನ ವಕ್ತಾರರು, ನೇರವಾಗಿ ಬಿಜೆಪಿಗೆ ಪ್ರಶ್ನೆಯನ್ನ ಮಾಡ್ತಾ ಇರೋದು ಏನಂತಂದ್ರೆ, ಸಂಘದ ಬಗ್ಗೆ, ನಿಮ್ಮ ರಾಜಕೀಯ ಅಸ್ತಿತ್ವಕ್ಕಾಗಿ ನೀವು ಸಂಘವನ್ನ ಈ ರೀತಿ ಬಳಸ್ಕೊಳ್ತಾ ಇದ್ದೀರಿ. ರಾಷ್ಟ್ರ ಪ್ರೇಮ ಅನ್ನುವಂಥದ್ದು ನಿಮಗೆ ನೆಪ ಮಾತ್ರ. ನಿಮ್ಮ ಶಾಖೆಗಳಲ್ಲಿ ರಾಷ್ಟ್ರಧ್ವಜದ ಹಾರಾಟ ಆಗಲ್ಲ. ಯಾಕೆ ನಿಮ್ಮನ್ನ ಬ್ಯಾನ್ ಮಾಡಬಾರ್ದು ಅನ್ನುವಂಥ ಪ್ರಶ್ನೆಯನ್ನ ಮಾಡ್ತಾರೆ. ಐ ಮೀನ್ RSS ಅನ್ನ. ಏನು ಉತ್ತರ ಕೊಡ್ತೀರಿ? ನೋಡಿ ಶ್ರೀಪಾದ್ ಅವರೇ, ನಿಕೇತ್ ರಾಜ್ ಅವರು ಒಂದ್ಸಲ ಅರ್ಥ ಮಾಡ್ಕೋಬೇಕಾಗತ್ತೆ. ಬಹುಶಃ ಅವರು ಹಿಂದಾಗಿರ್ತಕ್ಕಂಥ ಘಟನಾವಳಿಗಳನ್ನು, ಅದೇ ವಿಶೇಷವಾಗಿ ಪ್ರಿಯಾಂಕಾ ಖರ್ಗೆ ಅವರ ತಂದೆಯವರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರ್ನಾಟಕದ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಸಂಘದ ಒಂದು ಕಾರ್ಯಕ್ರಮ ನಡೀತಕ್ಕಂಥ ಸಂದರ್ಭದಲ್ಲಿ ಅವರು ಬಂದು ಅದನ್ನು ಹಾಡಿ ಹೊಗಳತಕ್ಕಂಥ ಕೆಲಸವನ್ನು ಮಾಡಿದ್ದನ್ನು ನಿಕೇತ್ ರಾಜ್ ಅವರು ಮೊದಲು ನೆನಪಿಟ್ಕೊಳ್ಳಿ. ಎರಡನೇದು, ಇವತ್ತು ದೇಶದಲ್ಲಿ ಸಂಘ ಏನ್ ಮಾಡ್ತದೆ ಫೋಟೋ ಬಂದಿದೆ ರೀ. 1 ಮಿನಿಟ್, ನಿಕೇತ್ ರಾಜ್ ಫಸ್ಟ್ ಕೇಳ್ರಿ, ಕೇಳುವಂತ ಒಂದು ಸೌಜನ್ಯವನ್ನು ಇಟ್ಕೊಳ್ಳಿ. ಫಸ್ಟ್ ವಿಡಿಯೋ ತೋರಿಸಿದ್ರೆ AI ವಿಡಿಯೋ ಅಂತ ಹೇಳ್ತೀರಿ, ಫೋಟೋ ತೋರಿಸಿದ್ರೆ ಇನ್ಯಾವ ಫೋಟೋ ಅಂತ ಹೇಳ್ತೀರಿ. ಕೇಳುವಷ್ಟು ಸೌಜನ್ಯ ಇಲ್ಲ ಅಂತಂದ್ರೆ ಇನ್ನೇನ್ ಹೇಳ್ಬೇಕು? ನೋಡಿ ನಿಕೇತ್ ರಾಜ್ ಅವರೇ, ಈ ಕಾಂಗ್ರೆಸ್ಸಿನ ಸ್ಥಿತಿನೇ ಈ ತರ ಇದೆ. ನಮ್ದು ಯಾವಾಗ್ಲೂ ಕಾಂಗ್ರೆಸ್ನವ್ರು ಕೇಳುವಂತ ಸ್ಥಿತಿ ಒಳಗೆ ಇರಂಗಿಲ್ಲ, ತಮ್ಮದೇ ಏನನ್ನುವಂಥದ್ದನ್ನು ಹೇಳುವಂಥದ್ದಾಗತ್ತೆ. ಅದೇ ವಿಧಾನಸೌಧದಲ್ಲಿ ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತವ್ರಿಗೆ ಅಂದಿಲ್ಲ ಅಂತವ್ರು ನೀವು ಇದಕ್ಕಿಂತ ಇನ್ನೇನಾದ್ರು ಬೇರೆ ಪ್ರೂಫ್ ಬೇಕಾ ನಿಮಗೆ? ಈ ದೇಶದಲ್ಲಿ ಯಾವಾಗ ಸಮಸ್ಯೆಗಳು ಉದ್ಭವ ಆಗಿದ್ವು, ಪ್ರಕೃತಿ ವಿಕೋಪಗಳಾಗಿದ್ವು, ಆ ಎಲ್ಲ ಸಂದರ್ಭದಲ್ಲಿ ಯಾರು ಬಂದು ನಿಂತಿದ್ದು? ಮೊದಲು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು ಬಂದಿದ್ದು ಕೆಲಸವನ್ನು ಮಾಡಿದ್ರು. ಯಾವುದೋ ಫೋಟೋಗೋಸ್ಕರ ಮಾಡುವಂಥ ಪ್ರಯತ್ನ ಆಗಿರಲಿಲ್ಲ. ತಮ್ಮ ತನುಮನ ಧನವನ್ನು ಇಟ್ಟು ಅಲ್ಲೇ ತಮ್ಮ ಪ್ರಾಣವನ್ನು ಒತ್ತಿ ಇಟ್ಟು ಕೆಲಸ ಮಾಡ್ತಕ್ಕಂಥ ಸಂಘಟನೆ RSS ಅನ್ನುವಂಥದ್ದನ್ನು ತಾವು ಭಾಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳುವಂಥದ್ದಾಗಲಿ. ಯಾವ ಕಾರಣಕ್ಕಾಗಿ ಬ್ಯಾನ್ ಮಾಡ್ಬೇಕು ಇವತ್ತು? ನಿಮ್ದು ಏನು ವಿಷಯ ಇದೆ ನಿಮ್ಮ ಕಡೆ ಬ್ಯಾನ್ ಮಾಡಂತ ಹೇಳಕ್ಕೆ? ಯಾಕಂದ್ರೆ ಇವತ್ತು ಸಂಘ 100 ವರ್ಷ ಪೂರೈಸಿ ಇಡೀ ರಾಜ್ಯಾದ್ಯಂತ, ಇಡೀ ದೇಶಾದ್ಯಂತ ಇಷ್ಟು ಅದ್ಭುತವಾಗಿರ್ತಕ್ಕಂಥ